ಅತ್ತೆ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ಬೋದಾ? ನೀನು ಎಲ್ಲಿಗಾದರೂ ಹೋಗು, ಇಲ್ಲಿ ಯಾರು ಕೇಳ್ತಾರೆ? ಮನೆಗೆ ವಾಪಸ್ ಬರದೇ ಹೋದರೂ ನಮ್ಮೆಲ್ರಿಗೂ ಸಂತೋಷನೇ. ವಾಪಸ್ ಬಂದೇ ಬರ್ತೀನಿ ಬರ. ಯಾಕಂದರೆ ಇದು ನನ್ನ ಮನೆ, ನನ್ನ ಗಂಡನ ಮನೆ. ಹೆಂಗ ಮಾತಾಡ್ತಾಳೋ ಈ ಹುಡುಗಿ. ಈ ಮನೆ ಒಳಗಡೆ ಕಾಲಿಡ್ಬೇಕಾದ್ರೆ ಅಂತ ಹತ್ಕತ್ತ ಬಂದ್ಲು. ಈಗ ನೋಡಿದ್ರೆ ನಾವೆಲ್ಲ ಕಣ್ ಬಿಡಂಗ್ ಮಾಡ್ಬಿಟ್ಲಲ್ಲೂ. ಹೆಂಗೋ ಹೇಗದು ಈ ಹುಡುಗಿ ಹತ್ರ. ಯಪ್ಪ ದೇವ್ರೆ ವಿಸಾಲು ಏನ ಮಾಡೋದು. ಅಮ್ಮ, ಅತಿಯಾಗಿ ಆಡ್ತಿದ್ದಾಳೆ ಇವಳು. ಸಂಜೆ ಸುಬ್ಬು ಬರಲಿ, ಇದೇ ಅವಳಿಗೆ ಮಾರಿ ಹಬ್ಬ. ಹಾ, ಮಾರಿ ಹಬ್ಬ. ಹೌದಾ? ಸರಿ ಸರಿ. ಹಾಂ, ಫೋಟೋ ಕಳಿಸಿದ್ದೀನಿ, ನೋಡಿದ್ರಲ್ಲ, ಜಾತಕನೂ ಕಳಿಸಿದ್ದೀನಿ. ಸರಿ ಬಿಡಿ, ನಾನು ಅಕ್ಕನ ಹತ್ರ ಮಾತಾಡಿ ಎಲ್ಲ ವಿಷಯನೂ ತಿಳಿಸ್ತೀನಿ. ಸರಿ. ಏನಂದ್ರು ಅವರು? ಎಲ್ಲ ಮಾತುಕತೆನೂ ಆದ ಹಾಗೆ ಅವ್ರಿಗೆ ಇಷ್ಟ ಆಗಿದೆ. ಅವ್ರಿಗೆ ಈ ಸಂಬಂಧ ಸಿಕ್ಕಿದ್ದೆ ಅದೃಷ್ಟ ಅಂತ ಖುಷಿಯಾಗಿದ್ದಾರೆ. ಮತ್ತೆ ಇನ್ನೇನು? ನನ್ನ ಮಗನಂತ ಹುಡುಗ ವರದಕ್ಷಿಣೆ ವರೂಪಚಾರ ಏನೂ ಇಲ್ಲದೆ ಖರ್ಚೆಲ್ಲ ನಾವೇ ಹಾಕೊಂಡು ಮದುವೆ ಮಾಡ್ತೀವಿ ಅಂತಂದಾಗ ಇಷ್ಟಪಡದೆ ಏನು ಮಾಡ್ತಾರೆ? ಅವ್ರ ಅದೃಷ್ಟನೇ. ಮತ್ತೆ ಅಕ್ಕ, ಆದರೂ ಹುಡುಗ ಹುಡುಗಿನ ನೋಡೋ ಶಾಸ್ತ್ರ ಆಗ್ಬೇಕಲ್ವಾ? ಅದಕ್ಕೆಲ್ಲ ಟೈಮ್ ಇಲ್ಲ ಕಣೆ ಇವಾಗ. ನಾವು ಹೋಗೋದು ನೋಡೋದು ಟೈಮ್ ವೇಸ್ಟ್ ಮಾಡೋದು ಏನು ಬೇಡ. ಅವ್ರನ್ನೇ ಇಲ್ಲ ಬರೋದಕ್ಕೆ ಹೇಳು. ಸರಿ ಅಕ್ಕ, ನಾನು ಎಲ್ಲನೂ ಮಾತಾಡಿದ್ದೀನಕ್ಕ. ಅವರು ಈ ಮದುವೆಗೆ ಒಪ್ಕೊಂಡಿದ್ದಾರೆ. ಬೇಕಾದರೆ ಮದುವೆನ ರಿಜಿಸ್ಟರ್ ಆಫೀಸಲ್ಲಿ ಮಾಡಿಕೊಟ್ರು ಸರಿ ಅಂತ ಹೇಳ್ತಿದ್ದಾರೆ. ಅಂತೂ ನೀನು ಅನ್ಕೊಂಡಂಗೆ ಆ ಮನೆಯಿಂದ ಹೆಣ್ಣು ತರ್ಬೋದು. ಅಂದರೆ ಇನ್ನು 4 ದಿನದಲ್ಲಿ ನನ್ನ ಮಗನ ಮದುವೆ ಮಾಡ್ಬೋದು ಅಂತನ್ನು. ಏ ಇಂದ್ರ, ಏನ್ ಮಾಡಕ್ ಹೊರಟಿದ್ಯಾ ನೀನು? ಇದೆಲ್ಲ ನಿಂಗೆ ತಪ್ಪು ಅನ್ಸ್ತಲ್ವಾ? ಯಾಕೆ ಇಷ್ಟು ಆತರ ಪಡ್ತಿದ್ಯಾ ಅಂತ? ಒಂದ್ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಇನ್ನೊಂದು ಹುಡುಗಿ ತಂದು ಇದಕ್ಕಿದಂಗೆ ನನ್ನ ಮಗನ್ ಕಟ್ಬೇಕು ಅಂತಿದ್ಯಲ್ಲ, ಇದೇನ್ ಬಟ್ಟೆ ವ್ಯಾಪಾರನ? ಅಲ್ಲ, ಒಂದ್ ಬಟ್ಟೆ ಸರಿ ಇಲ್ಲ ಅಂತಂದು ಇನ್ನೊಂದು ಬಟ್ಟೆ ಎಕ್ಸ್ಚೇಂಜ್ ಮಾಡೋದಕ್ಕೆ? ಇದು ಮದುವೆ, ಮಕ್ಕಳ ಭವಿಷ್ಯದ ಪ್ರಶ್ನೆ. ಮಗಳ ಪ್ರೀತಿ ನೆರವೇರ್ಲಿಲ್ಲ ಅಂತ ಮಗನ ಪ್ರೀತಿ ಹಾಳು ಮಾಡಕ್ ಹೊರಟಿದ್ಯಲ್ಲ, ಇದು ನ್ಯಾಯನ? ನೀನೇನೋ ಕೋಪದಲ್ಲಿ ಹೇಳ್ತಿದ್ಯಾ ಅನ್ಕೊಂಡು ಸುಮ್ಮನಾದೆ. ಆದ್ರೆ ನಂಗೆ ಈ ಮದುವೆ ಇಷ್ಟ ಇಲ್ಲ. ನೋಡಿ, ನಾನೇನೋ ನಿಮ್ಮ ಅಪ್ಪಣೆ ಕೇಳ್ತಾ ಇಲ್ಲ ಇಲ್ಲಿ. ಇದು ನನ್ನ ಪ್ರತಿಷ್ಠೆ ಪ್ರಶ್ನೆ. ಬಟ್ಟೆ ವ್ಯಾಪಾರ ಆಗಿದ್ದಿದ್ರು ನಾನು ಸ್ವಲ್ಪ ಯೋಚನೆ ಮಾಡಿರ್ತಿದ್ದೆ. ಆದ್ರೆ ಈ ವಿಷಯದಲ್ಲಿ ಯೋಚನೆ ಮಾಡೋಕ್ಕೆ ನನಗೆ ಸಮಯ ಇಲ್ಲ. ನನ್ನ ಮಗಳ ಕಣ್ಣಲ್ಲಿ ನೀರು ತರಿಸಿದ್ರಲ್ಲ, ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೀರಾ? ಇಲ್ಲ ರೀ, ಇಲ್ಲ. ಅವ್ರ ಕಣ್ಣಲ್ಲಿ ರಕ್ತ ರಕ್ತ ಬರ್ಸ್ತೀನಿ ನಾನು. ಛೇ, ಎಂತ ಮಾತು ಅಂತ ಹಾಡ್ತಿದ್ಯೆ? ಇದೇನ್ ಜಿದ್ದಾಜಿದ್ದಿ ವಿಷಯನೇನೆ? ಹೌದ್ರಿ, ಹೌದು. ನಾನು ಜಿದ್ದು ಸಾತ್ಸೋಳೆ. ಆ ಶ್ರಾವಣಿ ಸುಬ್ರಹ್ಮಣ್ಯನ, ಈ ಇಂದ್ರಮ್ಮನ ನೋಡೇ ಬಿಡ್ತೀನಿ. ಇವತ್ತಿಂದ 5ನೇ ದಿನಕ್ಕೆ ನನ್ನ ಮನೆ ಮುಂದೆ ಹೊಸ ಕಾರ್ ಬಂದು ನಿಂತ್ಕೊಳ್ಳುತ್ತೆ ರೀ. ಆ ಕಾರಿಂದ ಇಳಿದ್ರೆ ನನ್ನ ಮಗ ಹೊಸ ಸೊಸೆ ಇರ್ತಾರೆ. ಇದನ್ನೆಲ್ಲ ಅವ್ರುಗಳು ನೋಡಿ ಹೊಟ್ಟೆ ಹುರ್ಕೋಬೇಕು. ಏ ಸರ್ಸು, ಅವ್ರಿಗೆ ಈಗಲೇ ಹೇಳು, ಈ ಸಂಬಂಧ ನಮ್ಮ ಕಡೆಯಿಂದ ಒಪ್ಪಿಗೆ ಆಗಿದೆ. ಹೋಗೋದು ಬರೋದು ನೋಡೋದು ಏನು ಬೇಕಾಗಿಲ್ಲ. ಫೋಟೋನು ನೋಡಾಗಿದೆ. ತಾಳಿ ಕಟ್ಸೋದು ಒಂದೇ ಬಾಕಿ ಇರೋದು. ನಮ್ಮ ಅಕ್ಕನೇ ಹೇಳಿದ್ಲು ಅಂತ ನೀನೇ ಹೇಳ್ಬಿಟ್ಟು ಮದುವೆ ನಿಶ್ಚಯ ಮಾಡಿ. ಸರಿ ಅಕ್ಕ. ಮಾತಾಡ್ತಾರೆ ಏನೋ. ಅಬ್ಬಾ ಮಾಸ್ಕ್ ಹಾಕಿ ಇದಕ್ಕೆ ಸರಿ ಹೋಯ್ತು. ಇಲ್ಲ ಆದರೆ ಯಾರೋ ನಮ್ಮ ಗೊತ್ತಿರೋ ಕಸ್ಟಮರು, ಏನಪ್ಪ ನೀನು ಮಿನಿಸ್ಟ್ರಿ ಬೀಗ ಆಟ ಓಡಿಸ್ತಾ ಇದ್ದಾನಂತ ಕೇಳ್ಬಿಟ್ಟಿದ್ರೆ ಸದ್ಯ
ಯಾರೂ ನೋಡಲಿಲ್ಲ. ಕಲೆಕ್ಷನ್ ಏನಾಗಿದೆ ನೋಡೋಣ. ಸದ್ಯ ರಿಜಿಸ್ಟರ್ ಆಫೀಸಲ್ಲಿ ಯಾರೂ ನನ್ನನ್ನು ಮಿನಿಸ್ಟರ್ ಮಗಳು ಅಂತ ಕಂಡುಹಿಡ್ದಿಲ್ಲ. ಇಲ್ಲ ಅಂದಿದ್ರೆ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡ್ತಾ ಇತ್ತು. ಮೊದಲೇ ಸೋಷಿಯಲ್ ಮೀಡಿಯಾಲಿ ನ್ಯೂಸಲ್ಲೆಲ್ಲ ನಂದೇ ಸುದ್ದಿ. ಇನ್ನೂ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಇಡೀ ರಾಜ್ಯವೇ ಖುಷಿ ಪಡುವಂಥ ಬ್ರೇಕಿಂಗ್ ನ್ಯೂಸ್ ಅಂತ ವೈರಲ್ ಆಗಿಬಿಡುತ್ತೆ ಅಷ್ಟೆ. ಆಹಾ, ಇವತ್ತಿನ ಕಲೆಕ್ಷನ್ 3,000. ಇದೇ ಥರ ಒಂದು 10 ದಿನ ದುಡಿದು ಬಿಟ್ರೆ 30,000 ರೂಪಾಯಿ ಆಗ್ಬಿಡುತ್ತೆ. ಆಮೇಲೆ ಶ್ರಾವಣಿ ಅಮ್ಮವ್ರ ಉಂಗುರನ್ನ ಬಿಡಿಸ್ಕೊಡ್ಬೋದು. ಮಿಕ್ಕಿದ ಕಾಸಲ್ಲಿ ಅವ್ರಿಗೊಂದು ಕಾಲ್ಗೆಜ್ಜೆ ಕೊಡಿಸ್ಬೋದು. ಸುಸ್ತಾಗ್ತಾ ಇದೆಯಲ್ಲ, ಅವನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ಲಾ? ಬೇಡ, ದುಡ್ಡು ಜಾಸ್ತಿ ಆಗ್ಬಿಡುತ್ತೆ. ಆಟೋ ಇದೆ, ಆಟೋಲ್ಲೇ ಹೋಗ್ಬಿಡ್ಲಾ? ಆಟೋ! ಶ್ರಾವಣಿ ಅಮ್ಮ ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಆಟೋ, ಒಂದು ನಿಮಿಷ. ಆಟೋ, ರಾಮಹಳ್ಳಿ ಬರ್ತೀರಾ? ಬರ್ತೀನಿ. ಕೂತ್ಕೊಳ್ಳಿ. ಮೀಟರ್ ಹಾಕ್ತಿದ್ದೀರಾ? ಈ ಕಾಲದಲ್ಲೂ ಮೀಟರ್ ಹಾಕ್ತಾರಾ? ನಾವು ನಿಯತ್ತಾಗಿ ದುಡಿಯೋರು ಮೇಡಮ್. ನಮ್ಮ ಥರನೇ ನಿಯತ್ತಾಗಿ ದುಡಿಯೋ ಆಟೋದವರು ಇನ್ನೂ ಸುಮಾರು ಜನ ಇದ್ದಾರೆ ಮೇಡಮ್. ಯಾರೋ ಕೆಲವರು ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ. ನಿಮ್ಮ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ ಅಂಕಲ್? ನನಗೂ ಹಾಗೆ ಅನಿಸ್ತಾ ಇದೆ ಮೇಡಮ್. ನಿಮ್ಮ ವಾಯ್ಸ್ ಎಲ್ಲೋ ಕೇಳ್ದಾಗಿದೆ ಅಂತ. ನನ್ನ ವಾಯ್ಸ್ ಕೇಳಿದ್ರೆ ಎಲ್ಲರೂ ಹಾಗೆ ಅಂತಾರೆ ಮೇಡಮ್. ಹೌದು, ನೀವು ಯಾಕೆ ಮಾಸ್ಕ್ ಹಾಕೊಂಡಿದ್ದೀರಾ? ಹುಷಾರಿಲ್ವಾ? ಅಯ್ಯೋ, ಹುಷಾರಾಗೇ ಇದ್ದೀನಿ. ಈ ಧೂಳು ಪೊಲ್ಯೂಷನ್ ಅಲ್ವಾ, ಅದಕ್ಕೆ ಮಾಸ್ಕ್ ಹಾಕೊಂಡಿದ್ದೀನಿ. ಇಲ್ಲಿಂದ ಲೆಫ್ಟ್ ತಗೊಂಡು ಹೋದ್ರೆ ನಮ್ಮನೇನೆ ಸಿಗುತ್ತೆ ಅಲ್ವಾ? ಆ ರೂಟಲ್ಲೇ ಹೋಗ್ಬಿಡ್ಬೋದಲ್ವಾ? ಅಂಕಲ್, ನೀವು ಯಾವ ಕಡೆಯಿಂದ ಹೋಗ್ತಿದ್ದೀರಾ ಈಗ? ಮೇಡಮ್ ಇಲ್ಲೇ ರೈಟಲ್ಲಿ ಹೋಗ್ತಾ ಇದ್ದೀನಿ. ಹಿಂಗೆ ಹೋದ್ರೆ ತುಂಬಾ ಶಾರ್ಟ್ ಕಟ್ ಮೇಡಮ್, ಬೇಗ ಮನೆಗೆ ಹೊಟ್ಟೋಗ್ಬೋದು. ಬೇಡ, ಒಂದು ಕೆಲಸ ಮಾಡಿ, ಈ ಲೆಫ್ಟ್ ತಗೊಂಡ್ಬಿಡಿ, ಈ ರೂಟಿಂದ ಹೋಗ್ಬಿಡೋಣ. ಅಯ್ಯೋ, ಲೆಫ್ಟಲ್ಲಿ ಹೋದ್ರೆ ತುಂಬಾ ದೂರ ಆಗ್ಬಿಡುತ್ತೆ ಮೇಡಮ್. ಪರವಾಗಿಲ್ಲ, ಮೀಟರ್ ಎಷ್ಟಾಗುತ್ತೆ ನಾನು ಅಷ್ಟು ಕೊಡ್ತೀನಿ. ಮಿನಿಸ್ಟರ್ ವೀರೇಂದ್ರ ಸರ್ ದೇಸಾಯಿ ಅವ್ರ ಮನೆ ಇದೆ ನೋಡಿ, ಆ ರೂಟ್ ಮೇಲೆ ಹೋಗ್ಬಿಡಿ. ಸರಿ ಮೇಡಮ್. ಪಾಪ ನಮ್ಮ ಶ್ರಾವಣಿ ಅಮ್ಮವರು ಅವ್ರ ಅಪ್ಪನ ಮನೆ ನೋಡಬೇಕು ಅನ್ನೋ ಆಸೆ ಇದೆಯೋ ಏನು? ನಾನೀಗ ಆ ಕಡೆ ಹೋದ್ರೆ ಕಡೆ ಪಕ್ಷ ಮನೇನ ಆಚೆಯಿಂದನಾದರೂ ನೋಡ್ಬೋದು. ಅರಮನೆ ಆಸೆಯಲ್ಲಿ ಸಿಗೋ 30-20 ಸೈಟ್ ಮನೇನೂ ಕಳ್ಕೊಂಡ್ಬಿಟ್ನಲ್ಲೋ ನಾನು. ಆ ಶ್ರೀವಲ್ಲಿ ಮನೆಗೆ ಒಳ್ಳೆ ಸೊಸೆ ಆಗ್ತಿದ್ಲೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗಂತೂ ಒಳ್ಳೆ ಲಾಭ ಇತ್ತು. ಏನಂತೀಯ ಮಮ್ಮಿ? ಮದುವೆ ಆದವರೆಲ್ಲ ಸಂಸಾರ ಮಾಡ್ತಿರ್ಬೇಕು ಅಂತೇನಿಲ್ಲ. ಸಂಸಾರ ಮಾಡ್ತಿರೋರೆಲ್ಲ ಮದುವೆ ಆದಮೇಲೆ ದೂರ ಆಗಬಾರ್ದು ಅಂತಿಲ್ಲ. ನೀನು ಬೇರೆ ಥರ ಪ್ಲ್ಯಾನ್ ಮಾಡು ಮಮ್ಮಿ. ಬೇರೆ ಥರನ? ನೋಡ್ರಿ, ಇಲ್ಲಿ ದರಿದ್ರ ಈ ಶ್ರಾವಣಿ ಮೇಡಮ್ಮರು ಮತ್ತು ನಮ್ಮ ಕಾರ್ತಿಕೇಯನು ಮದುವೆ ಆಗಿದ್ದಾರೆ ನಿಜ. ಆದರೆ ನಾನು ನೋಡ್ದಂಗೆ ಅವರಿಬ್ಬರು ಸಂಸಾರ ಅಂತೂ ಮಾಡ್ತಾ ಇಲ್ಲ. ಈ ಗ್ಯಾಪಲ್ಲೇ ಈ ನಮ್ಮ ಶ್ರೀವಲ್ಲಿನ ತಂದು ತೋರಿಸ್ಬಿಟ್ರೆ ಹೆಂಗೆ ಮಮ್ಮಿ? ಸೂಪರ್ ಪಾಯಿಂಟು ತಗೋ. ಶ್ರೀವಲ್ಲಿ ಫೋನ್ ಹಚ್ಚು ಮಮ್ಮಿ. ಹಲೋ. ಪ್ರೀತಿಗೆ ಸಾವಿಲ್ಲ, ಪ್ರೀತಿ ಕುರುಡಲ್ಲ, ಪ್ರೀತಿ ಸುಳ್ಳಲ್ಲ. ನಿಜವಾಗಿ ಪ್ರೀತಿಸಿದವರ ಪ್ರೀತಿ ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಕಾಂತ ಮಮ್ಮಿ, ನಿಮ್ಮ ಜೊತೆ ಮಾತಾಡ್ಕೊಂಡು ಹರ್ಟ್ ಹೊಡೆಯೋದಕ್ಕೆ ನಂಗೆ ಟೈಮ್ ಇಲ್ಲ. ಅದೇನು ಹೇಳಬೇಕು ಅಂತಿದ್ರು ಅದನ್ನು ನೇರವಾಗಿ ಹೇಳಿ. ಇದೇನೋ ಇವಳು ಒಂಥರ ಮಾತಾಡ್ತಾಳೆ. ಟೈಮ್ ಮಮ್ಮಿ, ಟೈಮ್. ನೀನೇ ಸ್ವಲ್ಪ ತಗ್ಗಿ ಬಗ್ಗಿ ಮಾತಾಡು. ಸಾಕ ಮಗಳೇ, ನಿನ್ನ ಜೀವನ ನೆನೆಸ್ಕೊಂಡ್ರೆ
ನನಗೆ ಹೊಟ್ಟೆ ಎಲ್ಲ ಹುಚ್ಚದಂಗಾಗುತ್ತಮ್ಮ, ಹುಚ್ಚದಂಗಾಗುತ್ತೆ. ಹಿಂಗಾಗ್ಬಿಡ್ತಮ್ಮ ನಿನ್ ಬಾಳು. ಆದ್ರೆ ಇವಾಗ್ಲೂ ಸಮಯ ಇದೆ. ನೀನ್ ಮತ್ತೆ ನಿನ್ನ ಪ್ರೀತಿನ ಪಡಿಬೋದು. ಪಡೆಯೋ ಅವಕಾಶ ಎಲ್ಲನೂ ಇದೆ. ನಿನ್ನ ಪ್ರೀತಿ ಗೆಲ್ಬೇಕು, ನಿನಗೆ ಸುಬ್ಬು ಸಿಗಬೇಕು, ಈ ಮನೆಗೆ ನೀನು ಸೊಸೆಯಾಗಿ ಬರಬೇಕು. ಅದೇ ನನ್ನ ಆಸೆ. ಕಾಂತಮ್ಮ ಮಮ್ಮಿ, ಏನು ಹೇಳ್ತಿದ್ದೀರಾ ನೀವು? ಹೌದಮ್ಮ, ಈ ಶ್ರಾವಣಿ ಸುಬ್ಬುನು ಮದುವೆ ಆಗಿರ್ಬೋದು, ಆದರೆ ಅವ್ರ ಮಧ್ಯ ಏನೇನೋ ನಡೀತಾ ಇದೆ. ಬರೀ ಜಗಳ. ನೋಡ್ಬೇಕು ನೀನು, ಈ ಮನೆಯವ್ರನ್ನೆಲ್ಲ ತನ್ನ ಕೈವಶ ಮಾಡ್ಕೊಳಕ್ಕೆ ಕಾಯ್ತಾ ಇರ್ತಾಳೆ ಅವಳು. ಆದರೆ ನನಗ್ಯಾಕೋ ನೀನು ಇಂಥ ಸಮಯದಲ್ಲಿ ಈ ಮನೆಗೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಕಾಂತಮ್ಮ ಮಮ್ಮಿ, ನೀವು ಏನು ಹೇಳ್ತಿದ್ದೀರಾ? ನೀವು ಹೇಳ್ತಿರೋದೆಲ್ಲ ನಿಜನಾ? ಅಯ್ಯೋ, ದೇವ್ರಣೆಗೂ ನಿಜ ಹೇಳ್ತಿದ್ದೀನಮ್ಮ. ನೀನು ಮೊದಲು ಈ ಮನೆಗೆ ಬಂದು ನಾನು ಈ ಮನೆ ಸೊಸೆ ಸೊಸೆ ಅಂತ ಓಡಾಡ್ತಿದ್ದಾಗೆಲ್ಲ ಎಷ್ಟು ಚೆನ್ನಾಗಿತ್ತು. ಇವಳು ಬಂದು ಬಲಗಾಲಿಟ್ಟು ಈ ಮನೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ದಿನಾ ಜಗಳ, ದಿನಾ ಗಲಾಟೆ. ಆಯಮ್ಮ ಒಂದು ಸ್ವರದಲ್ಲಿ ಮಾತಾಡ್ತಿದ್ರೆ ಇವಳು ಒಂದು ಸ್ವರದಲ್ಲಿ ಮಾತಾಡ್ತಿರ್ತಾಳೆ. ಒಂದು ಅರ್ಥ ಆಗೋದಿಲ್ಲ. ಈ ಕಾರ್ತಿಕೇಯನ್ಗೆ ಶ್ರಾವಣಿ ಮೇಡಮರ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ. ಅವನಿಗೆ ಲವ್ ಇಲ್ಲ, ಡವ್ ಇಲ್ಲ. ಈ ಮನೆಯಲ್ಲಿ ಏನೇನು ನಡೀತಿದೆ ಗೊತ್ತಾ ಶ್ರೀವಲ್ಲಿ? ನಮ್ಮ ಜೀವನಕ್ಕೆ ನೆಮ್ಮದಿಯಾಗಿ ಮನೆಗೆ ಒಂದು ತನ್ನ ತಿನ್ನಕ್ಕಾಗಲ್ಲ. ನಿಮ್ಮ ಕೈ ಮುಗಿತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಇದು ಅರ್ಥ ಏನು ಹೇಳ? ಅವರಿಬ್ಬರ ಮಧ್ಯೆ ಏನೂ ಇಲ್ಲ, ಏನೇನೂ ಇಲ್ಲ. ಹಂಗಂದ್ರೆ ಸುಬ್ರಹ್ಮಣ್ಯನಿಗೆ ನಿನ್ನ ಮೇಲೆ ಮನಸ್ಸಿರಬೇಕು, ಇಲ್ಲ ಅವನ ಮನಸ್ಸು ಖಾಲಿ ಇರಬೇಕು. ಇದೇ ಒಳ್ಳೆ ಅವಕಾಶ. ನೀನು ಈ ಮನೆಗೆ ಸೊಸೆಯಾಗಿ ಬಲಗಾಲಿಟ್ಟು ಬರೋದಾದರೆ ನಮ್ಮಿಬ್ರು ಸಪೋರ್ಟು ನಿನಗೇ ಇರುತ್ತೆ ಶ್ರೀವಲ್ಲಿ. ಕಾಂತಮ್ಮ ಮಮ್ಮಿ, ಇಂಥೊಂದು ಮಾತುಗೋಸ್ಕರ ನಾನು ಕಾಯ್ತಾ ಇದ್ದೆ. ಆ ಶ್ರಾವಣಿಗೆ ನಾನು ಚಾಲೆಂಜ್ ಹಾಕಿದ್ದೀನಿ. ನೀವೀಗ ಕಾಲ್ ಮಾಡಿದ್ದು ಒಳ್ಳೇದೇ ಆಯಿತು. ಅಲ್ಲಿ ಏನೇ ನಡೆದ್ರು ನನಗೆ ನೀವು ಹೇಳಬೇಕು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ಕಾಂತಮ್ಮ ಚಾನಲನ್ನು ಸಂಪರ್ಕಿಸಿ. ಹೆಂಗಿದೆಯಾ? ಅಷ್ಟು ಮಾಡಿ ಸಾಕು. ಇವಾಗ ನನಗೆ ಧೈರ್ಯ ಬರ್ತಿದೆ. ಇನ್ನು ಮುಂದೆ ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಸುಬ್ಬು ಯಾವತ್ತಿದ್ರು ನನ್ನೋನೆ. ಈಗ ನಮಗೂ ಧೈರ್ಯ ಬಂದಿದೆ. ಆದರೆ ನೋಡಮ್ಮ ಶ್ರೀವಲ್ಲಿ, ಈ ವಿಷಯನ ಯಾರಿಗೂ ಹೇಳಬೇಡ. ಅವ್ವ ಹೇಳ್ಕಳ. ಮಾತೆ ಬಂಡವಾಳವಾಯಿತೆ ಶ್ರೀವಲ್ಲಿ, ಮಾತೆ ಬಂಡವಾಳ. ಮಾತು ಮಾತು ಕಣ. ಸುಬ್ಬು ಸರ್, ಬೆಳಗ್ಗೆಯಿಂದ ನಿಂತಿದ್ದೀರಾ, ಬಿಸಿಲು ಬೇರೆ ಜಾಸ್ತಿ ಇದೆ, ಕಾಲು ನೋವಲ್ವಾ? ಊಟ ಮಾಡದೆ ಈಗ ನಿಂತಿದ್ದೀರಾ, ತಲೆ ಸುತ್ತಲ್ವಾ? ದೇವಸ್ಥಾನದಲ್ಲಿ ದೇವ್ರ ದರ್ಶನಕ್ಕೆ ಕ್ಯೂವಲ್ಲಿ ನಿಂತಾಗ ತಲೆ ಸುತ್ತುತ್ತಾ? ಹೋಗ್ಲಿ, ಸುಸ್ತಾಗೋದಾದ್ರೂ ಗೊತ್ತಾಗುತ್ತಾ? ಎಲ್ಲಿ ಗೊತ್ತಾಗುತ್ತೆ ಸರ್, ನಮ್ಮ ಗಮನ ಎಲ್ಲ ದೇವ್ರ ದರ್ಶನದ ಮೇಲೆ ಇರುತ್ತೆ. ಎಷ್ಟೊತ್ತಿಗೆ ದೇವ್ರ ದರ್ಶನ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಇದು ಹಾಗೇನೆ. ಯಜಮಾನ್ರು ನನಗೆ ದೇವ್ರ ಸಮಾನ ಅಂದಮೇಲೆ ಅವ್ರಿಗೋಸ್ಕರ ಎಷ್ಟೊತ್ತಾದ್ರೂ ಸುಸ್ತಾಗಲ್ಲ. ಮನೇಲಿ ಸುಬ್ಬುನೂ ಇರ್ತಾನೆ ಅಲ್ವಾ? ಸುಬ್ಬು ಹೇಳ್ದ ಹಾಗೆ ಅಪ್ಪ ಅವನನ್ನು ಕ್ಷಮಿಸಿ ಚೆನ್ನಾಗಿ ಮಾತಾಡಿರ್ತಾರೆ. ಅಪ್ಪಂಗೆ ನನ್ನ ಮೇಲೆ ತಾನೇ ಕೋಪ. ಅಕಸ್ಮಾತಾಗಿ ಅವ್ರೇನಾದರೂ ಆಚೆನೆ ಇದ್ದರೆ ಅಪ್ಪನ್ನ ಸುಬ್ಬನ್ನ ಇಬ್ಬರೂ ಒಟ್ಟಿಗೆ ನೋಡ್ಕೊಂಡು ಹೋಗ್ಬೋದು. ಹಾಗೂ ಯಜಮಾನ್ರ ಮನೆ ಕಡೆ ಹೋಗ್ತಾ ಇದ್ದೀನಿ, ಅಲ್ಲೇನಾದರೂ ಸುಬ್ಬನ ಯಜಮಾನ್ರು ಕಾಣಿಸಿದ್ರೆ ನೋಡ್ಕೊಂಡು ಹೋಗ್ಬೋದು. ಯಜಮಾನ್ರು ಸುಬ್ಬನ ಕ್ಷಮಿಸಿದ್ದಾರೆ. ಸುಬ್ಬನು ಯಜಮಾನ್ರಿಗೆ ಕೋಪ ಇಲ್ಲ ಅಂತ ಹೇಳ್ದ. ಅವರಿಬ್ಬರನ್ನು ಒಟ್ಟಿಗೆ ನೋಡಿದ್ರೆ ನನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ. ತಗೊಳ್ಳಿ ಸುಬ್ಬು ಸರ್, ನೀರಾದರೂ ಕುಡೀರಿ. ಇದು ನಾನು ಮನೆಯಿಂದ ತಂದಿರೋದು. ನಿಮ್ಮೇಲಿಟ್ಟಿರೋ ಪ್ರೀತಿಗೆ ನಿಮ್ಮೇಲಿಟ್ಟಿರೋ ಗೌರವ ಕೊಡ್ತಾ ಇದ್ದೀನಿ, ಬೇಡ ಅನ್ಬೇಡಿ. ಥ್ಯಾಂಕ್ ಯು.
ನೀನು ನಮ್ಮನೆ ಸೇವೆ ಮಾಡಕ್ಕಿರೋದು ಬೀದಿ ನಾಯಿಗಳಿಗೆಲ್ಲ ಸೇವೆ ಮಾಡಕ್ಕಲ್ಲ. ನೀನು ಇರೋದು ನಮ್ಮನೆ ಕಾಯಕ್ಕೆ, ತಿಂದು ಮನೆಗೆ 2 ಬಗೆಯವ್ರನ್ನ ಕಾಯಕ್ಕಲ್ಲ. ನನ್ನ ಮನಸ್ಸಿಗೆ ನೋವಾಗಬಾರ್ದು ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ದೇನೋ ಮಗನೇ. ಈಗ ನನಗೆ ನಿಜ ಗೊತ್ತಾಗಿದೆ ಅಂತ ಅವ್ನು ಗೊತ್ತಾದರೆ ಅವನು ನೊಂದ್ಕೊಂಡ್ಬಿಡ್ತಾನೆ. ಬೇಡ, ಇದನ್ನೆಲ್ಲ ನನಗೆ ಗೊತ್ತಿಲ್ಲ ಅನ್ನೋ ಥರನೇ ಇದ್ದು ಬಿಡೋಣ. ಪಾಪ ನನ್ನ ಸುಬ್ಬು ನನ್ನಿಂದಾಗಿ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ದಾನೆ. ಇಲ್ಲ, ಈಗೇನಾದರೂ ನಾನು ಅಲ್ಲಿಗೆ ಹೋದರೆ ನನ್ನ ನೋಡಿ ಚಿಕ್ಕಪ್ಪ ಇನ್ನೂ ಕೋಪ ಮಾಡ್ಕೋತಾರೆ, ಸುಬ್ಬು ಮೇಲೆ ಇನ್ನೂ ಕೂಗಾಡ್ತಾರೆ. ಬೇಡ, ನಾನು ಅಲ್ಲಿಗೆ ಹೋಗೋದು ಬೇಡ. ಎಷ್ಟು ಹೋಗಿದ್ರು ನಾಚಿಕೆ ಇಲ್ಲದೆ ಮನೆ ಮುಂದೆ ನಿಂತಿದೀಯಲ್ಲ. ಇವನ್ನ ಕುತ್ತಿಗೆ ಹಿಡ್ದು ಆಚೆ ತಳ್ಳೋದು ಬಿಟ್ಟು ನೀರು ಕೊಟ್ಟು ಸತ್ಕಾರ ಮಾಡ್ತಿದ್ಯಾ. ಇನ್ನೊಂದ್ಸಲ ಮಾಡಿದ್ರೆ ಕೆಲಸದಿಂದ ತೆಗೆದುಬಿಡ್ತೀನಿ. ನಮ್ಮ ಮನೆ ಮುಂದೆ ನಿಲ್ಲಕ್ಕೂ ಯೋಗ್ಯತೆ ಇಲ್ಲ ಇವನಿಗೆ, ಅಂತೂ ನೀರು ಕೊಡ್ತೀಯಾ? ಮೇಡಮ್, ನೀವ್ಯಾಕೆ ಇಳಿಯಕ್ಕೆ ಹೋದ್ರಿ? ಏನಿಲ್ಲ, ಮಿನಿಸ್ಟರ್ ಮನೆ ಅಲ್ವಾ, ಅದಕ್ಕೆ ನೋಡೋಣ ಅಂತ ಹೇಳ್ದೆ. ನೀವ್ಯಾಕೆ ಗಾಡಿ ನಿಲ್ಸಿದ್ರಿ? ನಾನು ಅಷ್ಟೇ ಮೇಡಮ್, ಮಿನಿಸ್ಟರ್ ಮನೆ ಅಲ್ಲ, ನೋಡೋಣ ಅಂತ ನಿಲ್ಲಿಸಿದೆ. ಎತ್ಕೊಳ್ಳಿ. ಅಂಕಲ್, ಅಲ್ಲಿ ಹಂಚಿನ ಮನೆ ಕಾಣಿಸ್ತಿದೆಯಲ್ಲ, ಅಲ್ಲೇ ನಿಲ್ಲಿಸ್ಬಿಡಿ. ಸದ್ಯ ಮನೆ ಹತ್ರ ಯಾರು ಗುರುತಿಡದೇ ಇದ್ರೆ ಸಾಕು. ಎಷ್ಟಾಯ್ತು ಅಂಕಲ್? 165 ಮೇಡಮ್. ತಗೊಳ್ಳಿ. ಅಂಕಲ್, ಚೇಂಜ್ ಹೇಗೆ ಕೊಟ್ಟಿಲ್ವಲ್ಲ? ಅಯ್ಯೋ, ಮರ್ತೋಗ್ಬಿಟ್ಟೆ, ಸಾರಿ ಮೇಡಮ್. ಮೇಡಮ್, ನನ್ನ ಹತ್ರ 500ಗೆ ಚೇಂಜ್ ಇಲ್ಲ. ಅಯ್ಯೋ, ಚೇಂಜ್ ಇಲ್ವಾ? ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ಸು ವರ್ಕ್ ಆಗ್ತಿಲ್ಲ, ಏನು ಮಾಡೋದೀಗ? ಪರವಾಗಿಲ್ಲ, ಇಟ್ಕೊಳ್ಳಿ ಮೇಡಮ್, ಈಗ ಇನ್ನೊಂದ್ಸಲ ಇಸ್ಕೊತೀನಿ. ಇನ್ನೊಂದ್ಸಲನಾ? ನೀವು ಇನ್ನೊಂದ್ಸಲ ಸಿಗ್ತೀರಾ ಇಲ್ಲ ಅಂತಾನೆ ಗ್ಯಾರಂಟಿ ಇಲ್ಲ. ಇಲ್ಲ ಮೇಡಮ್, ನಾನು ಆಗಾಗ ಸಿಗ್ತಾ ಇರ್ತೀನಿ, ಅವಾಗ ಇಸ್ಕೊತೀನಿ. ತೊಗೊಳ್ಳಿ. ಅಯ್ಯೋ, ಅದು ಹಂಗೆ ಸರಿ ಹೋಗಲ್ಲ ಅಂಕಲ್. ಒಂದು ಕೆಲಸ ಮಾಡಿ, ನೀವು ಒಳಗೆ ಬನ್ನಿ, ನಾನು ನಿಮ್ಗೆ ಚೇಂಜ್ ಕೊಡ್ತೀನಿ. ಅಯ್ಯೋ, ತೊಗೊಳ್ಳಿ ಮೇಡಮ್. ಅಯ್ಯೋ ಅಂಕಲ್, 400 ರೂಪಾಯಿ ಇದೆ, ಇನ್ನೂ 65 ರೂಪಾಯಿ ನಾನೇ ನಿಮಗೆ ಕೊಡ್ಬೇಕಲ್ಲ. ಪರವಾಗಿಲ್ಲ, ಇಟ್ಕೊಳ್ಳಿ ಮೇಡಮ್, ಇನ್ನೊಂದ್ಸಲ ಇಸ್ಕೊತೀನಿ. ಅಯ್ಯೋ ಅಂಕಲ್, ಅದು ಹೆಂಗಾಗುತ್ತೆ? ನೀವು ನನಗೋಸ್ಕರ ಲಾಂಗ್ ರೂಟಲ್ಲಿ ಬಂದಿದ್ದೀರಾ, ನಾನು ಹೇಳಿದ ರೂಟಲ್ಲೆಲ್ಲ ಕರ್ಕೊಂಡ್ ಬಂದಿದ್ದೀರಾ. ಒಳಗೆ ಬಂದು ಒಂದು ಲೋಟ ನೀರು ಕುಡೀರಿ, ಅಷ್ಟರಲ್ಲಿ ನಾನು ಚೇಂಜ್ ತಗೊಂಬಂದು ಕೊಡ್ತೀನಿ ನಿಮಗೆ. ಅಯ್ಯೋ ಮೇಡಮ್, ನನಗೆ ಬೇರೆ ಬಾಡಿಗೆ ಇದೆ, ಅರ್ಜೆಂಟಾಗಿ ಹೋಗ್ಬೇಕು, ಬರ್ತೀನಿ ಮೇಡಮ್. ಅಯ್ಯೋ, ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನೀವು ಹೆಂಗೆ ಬಿಟ್ಕೊಡ್ತೀರಾ ಹಿಂಗೆ? ಈ ರೀತಿ ದುಡಿಯೋ ಒಂದೊಂದು ರೂಪಾಯಿ ಹಿಂದೆನೂ ಒಂದೊಂದು ಕನಸುಗಳಿರುತ್ತೆ. ನೀವು ಯಾರಿಗೋಸ್ಕರ ದುಡಿತಿದ್ದೀರೋ ಅವ್ರ ಆಸೆಗಳಿರುತ್ತೆ. ನಾನು ದುಡಿತಾ ಇರೋದೇ ನಿಮಗೋಸ್ಕರ ಮೋರೆ. ಅಂಕಲ್ ಬನ್ನಿ ಅಂಕಲ್, ಈಗ ಬರ್ತಿರೋ ಇಲ್ವೋ? ಬನ್ನಿ ಬನ್ನಿ, ನಾನು ಕೊಡ್ತೀನಿ, ಬನ್ನಿ. ಆಯ್ತಾಯ್ತು. ಇಲ್ಲಿ ಕೂತ್ಕೊಳ್ಳಿ. ನಾನು
ತೊಗೊಂಬರ್ತೀನಿ ಒಂದು ನಿಮಿಷ. ತಗೊಳ್ಳಿ, ನಾನು ಚೇಂಜ್ ತೊಗೊಂಬರ್ತೀನಿ. ಸುಂದ್ರ ದರಿದ್ರ. ಹೇಳು ಮಮ್ಮಿ. ಯಾರೋ ಇದು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಒಳಗಡೆ ನಿಂತಿದ್ದಾರೆ. ಕೋವಿಡ್ ಗೀವಿಡ್ ಏನಾದ್ರು ಮತ್ತೆ ಬಂದ್ಬಿಡ್ತೀನೋ? ಸುಮ್ಮನೆ ಮಮ್ಮಿ, ನೋಡ್ರೆ ಗೊತ್ತಾಗಲ್ಲ. ಕೋವಿಡ್ ಇಲ್ಲ, ಡೇವಿಡ್ ಇಲ್ಲ. ಆಚೆ ಆಟೋ ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಅವ್ರು ಆಟೋದವರು ಸೀದಾ ಒಂದು ಒಳಗಡೆ ಕೂತ್ಕೊಂಡಿದ್ದಾರೆ ಅಷ್ಟೇನೆ. ಅಯ್ಯೋ ಏನೋ ಇದು, ಕಂಡವರೆಲ್ಲ ಮನೆ ನುಗ್ಗಂಗಾಯ್ತಲ್ಲೋ. ಆಟೋದವರು ಅಂತಷ್ಟೇ ಸೀದಾ ಬಂದು ಒಳಗಡೆ ಕೂತ್ಕೊಂಡ್ಬಿಡದ? ಏನ್ ನಿಮ್ಮ ಮನೆನಾ ಇದು? ಅಂಕಲ್, ಯಾರು ನೀವು? ಏನ್ ಬೇಕಾಗಿತ್ತು?